ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ಈ ವಿಚಾರ ತುಂಬ ಸರಿ ನಾವು ಕೇಳಿಸ್ಕೊಂಡಿರ್ತೀವಿ. ಅಂದರೆ ಈ ಮೂಲಿಕೆಗಳು ಅಂತ ಹೇಳ್ತಾ ಇರ್ತಾರೆ, ವಿಶೇಷವಾಗಿ ಹೋಮ ಸಂದರ್ಭದಲ್ಲಿ 108 ಮೂಲಿಕೆಗಳು ಬೇಕಾಗತ್ತೆ, ಈ ಥರದೆಲ್ಲ ಪದಗಳನ್ನ ನಾವು ಕೇಳಿರ್ತೀವಿ. ಈ ಮೂಲಿಕೆಗಳಂತಂದರೆ ಏನು, ಇದು ಅಷ್ಟು ಪವರ್ಫುಲ್ ಇರುತ್ತೆ. ಆ್ಯಂಡ್ ವಿಶೇಷವಾಗಿ ಕೆಲವೊಂದು ತಾಯ್ತೆಗಳಲ್ಲಿ ಕೂಡ ಮೂಲಿಕೆಗಳನ್ನ ಹಾಕಿರ್ತೀವಿ ಅನ್ನೋ ಒಂದು ಪದವನ್ನು ಕೂಡ ತಾವು ಹಿಂದಿನ ವೀಡಿಯೋಸಲ್ಲಿ ಬಳಸಿದ್ದೀರಾ. ಸೊ ಇದು ಇಲ್ಲಿ ತನಕ ನಾನು ಕೇಳದೇ ಇರೋವಂಥ ವಿಚಾರ. ಈ ಮೂಲಿಕೆಗಳು ಅಂತಂದರೆ ಏನು, ಅದಕ್ಕೆ ಅಷ್ಟು ಪವರ್ಫುಲ್ ಅನ್ನೋವಂಥದ್ದು ಇರುತ್ತಾ, ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದ್ರೇ ಬಳಸ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಆ ಮೂಲಕ್ಕೆ ಅದೇ ಚೀನಾದ ಒಬ್ಬ ವಿಜ್ಞಾನಿ ಕೂಡ ಬರೆದಿದ್ದಾನೆ. ಈಗಲೂ ಕೂಡ ಭವಾನಿಸ್ ಜನರಲ್ ಅಂತ ಒಂದು ಮ್ಯಾಗಝೈನ್ ಬರುತ್ತೆ, ಅದರಲ್ಲಿ ಸಮಿತಿಗಳು ಅಂತ ಬರ್ತವೆ. ಆ ಸಮಿತಿಗಳು 10 ಬಗೆಯ ಸಮಿತಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅಂದರೆ ನವಗ್ರಹಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಮಿತಿಗಳು ತೆಗೆದುಕೊಂಡ್ರೆ ಎಂತಹದ್ದು ಯಾವ ಕಾಯಿಲೆಗೆ ಅಂತ ಬರೆದಿದ್ದಾರೆ. ಯಾಕಂದರೆ ನಿಮಗೆ ವಿಜ್ಞಾನ ಹೇಳಬೇಕಲ್ಲ, ಹಾಗೆ ಉಪಯೋಗ ಇದೆ. ಗಾಳಿಯನ್ನು ನಮಗೆ ಶುದ್ಧಿ ಮಾಡಿಕೊಡುತ್ತೆ, ತುಂಬ ಪ್ಯೂರಿಟಿ ಮಾಡಿಕೊಡುತ್ತೆ. ಇದು ಸ್ವಲ್ಪ ನೀವು ಗಮನಿಸಿದ್ರೆ, ನೀವೇನಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ, ಅದರ ಬಗ್ಗೆ ತಿಳ್ಕೊಂಡಿದ್ದರೆ, ಅಂದರೆ ಯಾರೋ ಕೊಟ್ಟಿದ್ದು ಅದು ಇದು ಅಂತ ನಕಲಿಗಳೆಲ್ಲ ನೀವು ಉಪಯೋಗ ಮಾಡಬಾರ್ದು. ನೀವು ಅಸಲಿಯೇ ಮಾತಾಡಬೇಕು. ಅಸಲಿ ಮೂಲಕಗಳೇ ನಿಮ್ಮ ಹತ್ರ ಇದ್ದರೆ ಕೆಲಸ ಮಾಡ್ತವೆ ಅನ್ನಲಿಕ್ಕೆ ಯಾವುದನ್ನ ಒಂದು ಉದಾಹರಣೆ ತಗೊಳ್ತೀನಿ. ಚಿತಾವರ ಕಡ್ಡಿ ಅಂತ ಒಂದು ಇದೆಯಮ್ಮ. ಚಿತಾವರ ಸ್ಟಿಕ್. ಆ ಚಿತಾವರ ಕಡ್ಡಿ ನಿಮಗೇನಾದರೂ ಸಿಕ್ಕಿದ್ರೆ, ಬಹುಶಃ ನೀವು ಹುಡುಕಾಟ ಮಾಡಿದ್ರೆ ನಿಮಗೆ ಸಿಕ್ಕಿದ್ರೆ, ನೀವು ಅದರದ್ದು ಮೂಲಿಕೆ, ಈ ತರಹದ್ದೊಂದು ಸಾವಿರಾರು ಮೂಲಿಕೆಗಳು ನಾನು ನಿಮಗೆ ತಿಳಿಸ್ತೀನಿ, ಹೇಳ್ತಾ ಬರ್ತೀನಿ. ಇದೊಂದು ನಿಮಗೆ, ನೀವು ಕೇಳಿದ್ದಕ್ಕೆ ಮೂಲಿಕೆಗಳ ಶಕ್ತಿ ಇದೆಯಾ ಅಂತದಲಿಕ್ಕೆ ನೀವು ಅದೃಷ್ಟವಂತ. ಪಡ್ಕೊಳ್ತೀರೋ ನಿಮ್ಮಂಥ ಭಾಗ್ಯವಂತ, ಅದೃಷ್ಟವಂತ, ಇನ್ನೆಷ್ಟೋ ವಂತ ಹಾಕ್ಬೇಕು ನಾನು, ಧೀಮಂತ, ಶ್ರೀಮಂತ ಅಂತ 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 ಅದ್ಭುತಗಳವು. ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ? ಚಾನ್ಸೇ ಇಲ್ಲ. ಹತ್ರ ಏನು ಸಿಗುತ್ತೆ? ಮಣ್ಣು ಮಸ್ಕು ಸಿಗಲ್ಲ. ಚಿತಾವರ ಕಡ್ಡಿಯನ್ನು ನೀವು ಏನಾದರೂ ಪಡೆದುಕೊಳ್ಳೋ ಪ್ರಯತ್ನ ಪಡ್ತೀನಿ ಅಂತಂದರೆ ನಿಮ್ಗೆ ಯಾರೂ ಕೊಡಲ್ಲ. ನೀವು ಪಡೆದುಕೊಳ್ಳಲೇಬೇಕು ಅಂತಂದರೆ ಪಡ್ಕೋಬೋದು, ಅಷ್ಟು ಇರುತ್ತೆ. ಒಂದು ಸುಮ್ಮನೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಮೂಲಿಕೆಗಳಿಗೆ. ಅಂದರೆ ಯಾವುದಕ್ಕೆ ಅಂಗಡಿಯಲ್ಲಿ ಇರ್ತಕ್ಕಂಥದ್ದಕ್ಕೊಂದು ಶಕ್ತಿ ಇದೆ, ಅದು ಹೋಮಕ್ಕೆ ಅದೇ ಸುಟ್ಟಾಗ. ಆದರೆ ಮೂಲಿಕೆಗಳು ಒಂದೊಂದು ಕೂಡ ನಾವೊಂದಷ್ಟು ಪರೀಕ್ಷೆ ಮಾಡಬೇಕು ಅಂತ ತೆಗೆದುಕೊಂಡರೆ, ಆ ಚಿತಾವರ ಕಡ್ಡಿ ಅನ್ನೋದು ಮರದಿಂದ ಬರುತ್ತೋ ಅಥವಾ ಗಿಡದಿಂದ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅದನ್ನು ನೋಡ್ತೀವಷ್ಟೇ. ಬಹುಶಃ ನಾನು ಅದನ್ನು ನೋಡಿದಾಗ ಆಗುವಂತಹ ಆನಂದ, ಬಹುಶಃ ನಾನು ತಮಿಳುನಾಡಿನ ತೇಣಿ ಅನ್ನುವ ಅಡವಿಯಲ್ಲಿ, ಆ ಕಾಡಲ್ಲಿದ್ದಾಗ ಅವುಗಳ ಸಂಪರ್ಕ ಜೊತೆ ಇದ್ದವ ನಾನು. ನಿಮಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ, ಅದನ್ನು ನೀವು ಪರೀಕ್ಷೆ ಮಾಡ್ತೀನಿ ಅಂತಂದರೆ, ಆ ಚಿತಾವರ ಕಡ್ಡಿಯ ಬಗ್ಗೆ ಸ್ಪಷ್ಟವಾಗಿ ಯಾರಾದರೂ ನಾವು ತಿಳ್ಕೊಳ್ಳೇಬೇಕು ಅಂತ ಶಿಕಾರಿಗೆ ಹೋಗ್ತಾರಲ್ಲ, ಹುಡುಕಾಟ ಮಾಡೋಕ್ಕೆ ಹೋಗ್ತಾರಲ್ಲ, ಹಂಟಿಂಗ್ ಮಾಡ್ತಾರಲ್ಲ, ಅಂದರೆ ಇಂಥದ್ದನ್ನು ಮಾಡಲೇಬೇಕು ಅಂತ ಹಂಟಿಂಗ್ ಮಾಡೋವಂಥವ್ರಿಗೆ ಇದು ಸ್ವಲ್ಪ ಗಮನಿಸಿದ್ರೆ ಏನು ಸಿಗುತ್ತೆ ಅಂತಂದರೆ, ಸೂರ್ಯೋದಯ ಆದ ಕೂಡಲೇ ಕಾಗೆ ಗೂಡಿಂದ ಎದ್ದಾಚೆ ಹೋಗುತ್ತೆ. ಆ ಕಾಗೆಯ ಮರಿಗಳು ಅಲ್ಲಿರ್ತವೆ. ಕಾಗೆಯ ಮರಿಗಳಿರಬೇಕು.
ಆ ಒಂದು ಕಾಗೆ ಆಹಾರ ತರಲಿಕ್ಕೆ ಆಚೆ ಹೋಗುತ್ತೆ ಸೂರ್ಯೋದಯ ಆದ ಕೂಡಲೇ. ನೀವು ಮೊದಲೇ ಈ ಹಿಂದೆಯೇ ಆ ಒಂದು ಕಾಗೆಯ ಗೂಡನ್ನು ಗಮನಿಸಿರಬೇಕು. ಅದರಲ್ಲಿ ಮರಿಗಳು ಇರಬೇಕು. ಆ ಮರಿಗಳು ಆರು ಹೋಗಿದಾಗೆ ನೀವು ಅದರ ಕಾಲಿಗೆ ಈ ಸಣ್ಣದೊಂದು ಕಬ್ಬಿಣದ ಸರಳು, ಆಗ ಒಂದು ಸಣ್ಣ ಕಂಬಿ ಬರುತ್ತಲ್ಲ, ಆ ಕಂಬಿಯಿಂದ ಆ ಕಾಲಿಗೆ ಆ ಗೂಡಿಗೆ ಕಟ್ಟಿಬಿಡಬೇಕು. ಎರಡಿದ್ರೆ 2 ಮರಿಗೂ 3 ಮರಿಗೂ ಆ ಕಬ್ಬಿಣದ ಸರಳಿಂದ ಕರೆಕ್ಟಾಗಿ ಕಟ್ಟಿಬಿಡಬೇಕು. ಆಗ ನೀವು ಸ್ವಲ್ಪ ನಿಧಾನಕ್ಕೆ ದೂರದಲ್ಲಿ ಒಂದು ಪದೆಯಲ್ಲಿ ಕುಳಿತುಕೊಂಡು ನೋಡ್ತಾ ಇರಬೇಕು. ನಿಮಗಿದು ಬೇಕು ಅಂದರೆ ನೋಡ್ತಿರಬೇಕು. ಆ ನಂತರ ಆ ಕಾಗೆ ಎಷ್ಟೊತ್ತಿಗೆ ಬರುತ್ತೋ ಆಹಾರವನ್ನು ತೆಗೆದುಕೊಂಡು ಬಂದಾಗ ಆ ಗೂಡಿಗೆ ಬಂದು ಆಹಾರ ಕೊಡಬೇಕಾದ್ರೆ ಈ ಸಣ್ಣ ಮರಿ ಇರ್ತಾರೆ, ಆರಕ್ಕೆ ಟ್ರೈ ಮಾಡುತ್ತೆ. ಅದು ದಿನೇ ಆರುವಂಥ ಪ್ರಯತ್ನ ಪಡ್ತಾ ಇರುತ್ತಲ್ಲ, ಹಾಗೆ ಇವತ್ತು ಮಾಡ್ತಾ ಇರುತ್ತೆ. ಆ ಕಾಲಿಗೆ ಕಟ್ಟಿರೋಂಥ ಆ ಸರಳು, ಆ ಕಂಬಿ ಇತ್ತಲ್ಲ, ಅದು ನೋಡಿಬಿಟ್ಟು ಅದ್ರ ಕೊಕ್ಕಿಂದ ಪ್ರಯತ್ನ ಪಡುತ್ತೆ, ಆಗಲ್ಲ. ಮತ್ತೇನು ಮಾಡುತ್ತೆ ಅಂದರೆ ಇನ್ನೊಂದು ಸಲ ಅದು ಆಚೆ ಹೋಗುತ್ತೆ. ಆಚೆ ಹೋದಾಗ ಎಲ್ಲಿಂದ ದೊಡ್ಡ ಮಟ್ಟದ ಆ ಒಂದು ವನ, ಆ ಕಾಡುಗಳ ಮಧ್ಯೆ ಅದೆಲ್ಲಿ ಬೆಳೆದಿರುತ್ತೋ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ನೋಟಿಸ್ ಮಾಡೋ ಶಕ್ತಿ ದೇವರು ಕೊಟ್ಟಿದ್ದಾನೆ. ಈ ಕಳ್ಳರನ್ನು ಹಿಡಿಬೇಕಾದ್ರೆ ಪೊಲೀಸ್ ಡಾಗ್ ಇಟ್ಕೊಂಡಿರ್ತಾರಲ್ಲ, ಹಾಗೆ ಆನೆಯನ್ನು ಪಳಗಿಸ್ಬೇಕಾದ್ರೆ ಅಂಕುಶವನ್ನು ಇಟ್ಕೊಂಡಿರ್ತಾರಲ್ಲ, ಹಾಗೆ ನೋಡಿ ಕಾಗೆಗೆ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ ಭಗವಂತ. ಆ ಚಿತಾವರ ಕಡ್ಡಿಯನ್ನು ಎಲ್ಲಿದ್ದರೂ ಅದನ್ನು ಹುಡುಕಿ ತರೋ ಶಕ್ತಿ ಅದಕ್ಕಿದೆ. ಅದು ಆ ಬಾಯಿಂದ ಕಚ್ಚಿಕೊಂಡು ಬಂದು ಕರೆಕ್ಟಾಗಿ ಆ ಗೂಡಿನ ಒಳಗಡೆ ಆ ಕಾಲಿಗೆ ಮತ್ತು ನೀವು ಕಟ್ಟಿರ್ತಕ್ಕಂಥ ಆ ಗೂಡಿನ ಮಧ್ಯೆ ಕಂಬಿಗೆ ಟಚ್ ಮಾಡುತ್ತೆ, ಬಿಟ್ಟೋಗುತ್ತೆ. ಆವಾಗ ಇವು ಎದ್ದು ಬರ್ತವೆ. ಎದ್ದೋದು ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಅದೇನು ಮಾಡುತ್ತೆ ಅಂದರೆ ನೆಲಕ್ಕೆ ಬೀಳಿಸ್ಬಿಡುತ್ತೆ ಅಥವಾ ಎಲ್ಲ ಆಚೆ ಬರ್ತವೆ. ಆ ಚಿತಾವರಿ ಕಡ್ಡಿ ಅಲ್ಲಿರುತ್ತೆ, ಅದು ಚಿತಾವರ ಸ್ಟಿಕ್. ಆ ಚಿತಾವರ ಸ್ಟಿಕ್ ಎಲ್ಲಿ ಇರುತ್ತೋ, ಈಗ ನಾನು ಹೇಳಿದ್ನಲ್ಲ ಆ ವಂತುಗಳು, ಅದು. ಆಮೇಲೆ ಚೇಳು ಕಚ್ಚಿದ್ರು, ನಿಮಗೆ ಹಾವು ಕಚ್ಚಿದ್ರು, ಭೂತ ಪ್ರೇತ ಪಿಶಾಚಿ ಶಾಕಿನಿ ಏನೇ ತುಂಬಿಕೊಂಡಿದ್ರು, ಬಹುಶಃ ಇದೊಂದಿತ್ತು ಅಂತಂದರೆ ಅವ್ಯಾವೂ ನಿಮ್ಮನ್ನು ಮುಟ್ಟಲಾರವೋ ಪ್ರವೇಶ ಮಾಡಲಾರವೋ 100 ಕಿಲೋಮೀಟ್ರ್ ದೂರದಲ್ಲಿರ್ತವೆ ಈ ಚಿತಾವರ ಕಡ್ಡಿದ್ರೆ. ಅಂತಹ ಶಕ್ತಿ ಇರೋವಂಥದ್ದು ನೀವು ಹೆಂಗೆ ಕಂಡುಹಿಡಿತೀರಿ? ಇದು ಕಾಗೆಗೆ ಅಷ್ಟು ಬುದ್ಧಿ ಕೊಟ್ಟವನೇ. ಯಾವುದಕ್ಕೆ ಎಲ್ಲಿ ಎಷ್ಟು ಶಕ್ತಿನ ಭಗವಂತ ನಿಕ್ಷಿಪ್ತವನ್ನು ಮಾಡಿಬಿಟ್ಟಿದ್ದಾನೋ ಗೊತ್ತಿಲ್ಲ. ಅದಕ್ಕೆ ನಾವು ಮನುಷ್ಯ ಸ್ವಲ್ಪ ಪ್ರಯತ್ನ ಪಟ್ಟು ಮನುಷ್ಯ ಬುದ್ಧಿವಂತಿಕೆಯಿಂದ ಏನಾದರೂ ತಿಳ್ಕೊಳ್ಬೇಕು ಅಂತಂದರೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿದೆ. ಮೂಲಿಕೆ ಅಂದದ್ದಕ್ಕೆ ಇಷ್ಟು. ಇನ್ನು 1000 ಕಣ್ಣಿನ ಒಂದು ಎಲೆ ಇದೆ. ಆ 1000 ಕಣ್ಣಿನ ಎಲೆ ಎಂಥ ಚಮತ್ಕಾರ ಮಾಡಿಬಿಡುತ್ತೋ. ಇನ್ನು ಈ ನಾವು ತಲೆಗೆ ಹಚ್ಕೊಳ್ತೀವಲ್ಲ ಹರಳೆಣ್ಣೆ, ಆ ಹರಳೆಣ್ಣೆಯ ಆ ಕಪ್ಪು ಗಿಡದ ಹರಳೆಣ್ಣೆಯ ಸ್ವಲ್ಪ ಆಳಕ್ಕೆ ಹೋಗಿರುವ ಬೇರನ್ನು ತೆಗೆದುಕೊಂಡು ಬಂದು ಮನೆಯಿಂದ ಪೂಜಿಸಿಬಿಟ್ಟು ಹೆಣ್ಣು ಮಕ್ಕಳ ಸೊಂಟಕ್ಕೆ ಕಟ್ಟಿದ್ರೆ ಸಂತಾನವಾಗುತ್ತಂತೆ. ಅಭಾಷಣ ಆಗ್ತಾನೇ ಇರುತ್ತಲ್ಲ ಅಥವಾ ಆಗದೇ ಇರುತ್ತಲ್ಲ, ಒಂದು ಮಿರಾಕಲ್ ನಡೆದೋಗುತ್ತೆ. ಈಗಿದೆ ಮೂಲಿಕೆಗಳ ಪ್ರಪಂಚ. ಮೂಲಿಕೆಗಳ ಪ್ರಪಂಚ ಇಷ್ಟೆಲ್ಲ ಇದ್ದಾವೆ. ಮಾತು ಬರದ ಮೂಗನಿಗೆ ಬೆಣ್ಣೆ ಜೊತೆಗೆ ಬಹುಶಃ ಆ ಒಂದು 1000 ಕಣ್ಣಿನ ಎಲೆ ಇದೆಯಲ್ಲ, ಅದರದ್ದು ಬೇರನ್ನು ತೇದಿ ಬಿಟ್ಟು ಕೊಟ್ಟು ಮಾತಾಡ್ತಾರೆ. ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ನಾನು ಒಂದೇ ಪ್ರಯತ್ನಕ್ಕಂತಲ್ಲ, ಅದರ ಮೂಲಿಕೆಗಳ ಶಕ್ತಿ ಎಷ್ಟಿದೆ ಅಂತಂದರೆ, ಇನ್ನು ನಾನು ಸಂಜೀವನಿ ಬಗ್ಗೆ ಹೇಳಿದರೆ ಇನ್ನು ಬೇಳಲಸದಲ್ಲ. ಇದೇ ಚಿತಾವರ ಏನು ಇದೆಯೋ, ಈ ಒಂದು ಕಡ್ಡಿ ಏನಿದೆಯೋ ಬಹಳ ಅದ್ಭುತವಾಗಿ ನೀರಲ್ಲಿ ಹಾಕಿದ್ರೆ ಅದು ಸರ್ಪ ಹೋದಂಗೆ ಹೋಗ್ತಾ ಇರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಈ ಥರ ಉಪಯೋಗ ನಾನು ಹೇಳಿದ್ನಲ್ಲ, ನಿಮ್ಮಲ್ಲಿ ಏನಿದೆಯೋ ಬೆಲೆ ಕಟ್ಟಲಾಗತ್ತು ಅಷ್ಟು. ನೀವು ಹೆಂಗೆ ಹುಡ್ಕೊಂಡು ಹೋಗ್ತೀರಿ? ಆ ಗಿಡಗಳನ್ನ ಹುಡುಕಕ್ಕೂ ಬರಲ್ಲ. ಅದು ಮರದಿಂದಲೋ ಗಿಡದಿಂದಲೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಎಲ್ಲೋ ಅದನ್ನು ಹುಡುಕಿ ಹೆಕ್ಕಿ ತಂದು ಬಂದು ಹಕ್ಕಿ ಗೂಡಿಗೆ ತಗೊಂಡ್ಬಂದು ಅದನ್ನು ಏನೋ ಮಾಡಿ ಬಿಡಿಸುತ್ತೆ. ಇದು ಚಮತ್ಕಾರ ಜನಕ ಯಾರೋ? ನೀವು ನಾವಲ್ಲ, ಕಾಗೆ. ಅಂತಹದ್ದು ಮಾಡಿಬಿಡುತ್ತೆ. ಅಷ್ಟೊಂದು ದಿಶಕ್ತಿ ಅಲ್ಲಿಟ್ಟಿದ್ದಾನೆ. ನಾವೆಲ್ಲಿಟ್ಟಿದ್ದೀವೋ ನಮ್ಮ ಜ್ಞಾನವನ್ನು, ನಮ್ಮ ನಾಲೆಡ್ಜನ್ನು ಗೊತ್ತಿಲ್ಲ. ಅದಕ್ಕಾಗಿ ಸಾಧ್ಯವಾದಷ್ಟು ಒಂದಷ್ಟು ಪುಸ್ತಕದಲ್ಲಿ ಮಸ್ತಕಕ್ಕೆ ಹಾಕ್ಕೊಂಡ್ರೆ ಭಗವಂತ ನಮ್ಮವ ಎಲ್ಲೋ ಒಂದು ಕಡೆ ಒಂದಷ್ಟು ಜನಕ್ಕೆ ಉಪಯೋಗ ಆಗೋವಂಥದ್ದು. ನೋಡಿ, ಕಾಗೇನೇ ಅಷ್ಟು ಉಪಯೋಗ. ಇನ್ನೂ ನೋಡಿ, ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ತೀರೋ ಗೊತ್ತಿಲ್ಲ. ಕಾಗೆ 4-5 ಗಂಟೆಗೆ ಎದ್ದು ಎಲ್ಲಿ ಜಳಕ ಮಾಡುತ್ತೆ ಗೊತ್ತಿಲ್ಲ. ಜಳಕ ಮಾಡಿದ್ರೆ ಅದು ಕಾವು ಕೂಡ ಅನ್ನಲ್ಲ. ಹಾಗೆ ಜಳಕ ಮಾಡಿಬಿಟ್ಟು ಅದು ಶಬ್ದ ಮಾಡುತ್ತೆ, ನಿಮ್ಮನ್ನು ಎಬ್ಬಿಸುತ್ತೆ. ಎಷ್ಟು ಅಂದರೆ ಕಾಗೆ ಒಂದಷ್ಟು ಆಹಾರ ಬಿದ್ದರೆ ಸಂಬಂಧಿಕನೆಲ್ಲ ಕರೆಯುತ್ತಂತೆ. ಸಂಬಂಧಿಕನ ಕಾವು ಅಂತ ಕರೆದು ಊಟ ಮಾಡುತ್ತಂತೆ. ಅದೇ ಮನುಷ್ಯನ ಹತ್ರ ಆಹಾರ ಇದ್ದರೆ ಬೀಗ ಹಾಕ್ಬಿಟ್ಟು ಊಟ ಮಾಡ್ತಾನೆ, ಲಾಕ್ ಮಾಡಿಬಿಟ್ಟು ಊಟ ಮಾಡ್ತಾನೆ. ಇದು ಮನುಷ್ಯನಿಗೂ ಕಾಗೆ ಇರೋಂಥ ವ್ಯತ್ಯಾಸ. ಇನ್ನು ಇಷ್ಟೇ ಸಾಕು ಅನ್ಕೊತೀನಿ ನಾನು.
ಖಂಡಿತ. ಆದರೆ ಒಂದು ಕೆಲಸ ಕೊಟ್ಬಿಟ್ರಿ ಗುರುಗಳು, ಇವಾಗ ಸ್ಟಿಕ್ನ ಹುಡ್ಕೋದು ಎಲ್ಲಿ ಅಂತ, ಯಾಕಂದರೆ ಗ್ರಂಥಿಗೆ ಅಂಗಡಿಲಂತೂ ಸಿಗಲ್ಲ ಅಂದ್ರಿ. ಸೊ ಅದರ ಒಂದು ಇವಾಗ ಹಂಟಿಂಗ್ ಶುರು ಮಾಡಬೇಕು, ಎಲ್ಲಿ ಸಿಗುತ್ತೆ ಏನು ಅಂತ. ಅದೇ ನೀವು ಕೇಳಿದ್ರಲ್ಲ ಮೂಲಿಕೆ ಅಂತ, ನೀವು ಪರೀಕ್ಷೆ ಮಾಡ್ಬೇಕಂದ್ರೆ ಮಾಡಬೇಕು, ನಿಮಗೂ ಇಲ್ಲಿ ಪ್ರಯತ್ನ ಬೇಕಲ್ಲ. ಹೌದು, ಎಫರ್ಟ್ಸ್ ಹಾಕಬೇಕು. ಮತ್ತೆ ನಾವು ಈಗ ಅದೇ ಹೇಳಿ, ಈಗ ಆಸ್ಮಾ ಕಾಯಿಲೆ ಇರುವಂಥ ವ್ಯಕ್ತಿ, ಈಗ ನಾನು ಹೇಳಿದೆ ಅಲ್ವಾ, ಈ 10 ಸಮಿತ್ತುಗಳು, ಈ 10 ಸಮಿತ್ತುಗಳನ್ನು ಹಾಕಿ ಸುಟ್ಟಂತ ಹೊಗೆಯ ಉಸಿರಾಟವನ್ನು ಹಾಡಿದ್ರೆ, ನಾನು ಹೇಳ್ತಿರೋ ಮಾತಲ್ಲ ಇದು, ಚೀನಾದ ಒಬ್ಬ ವಿಜ್ಞಾನಿ ಭವಾನಿಸ್ ಜನರಲ್ ಅನ್ನೋ ಮ್ಯಾಗಝೈನಲ್ಲಿ ಈ ಸಮಿತ್ತುಗಳ ಬಗ್ಗೆ, ಈ ಸ್ಟಿಕ್ ಬಗ್ಗೆ, ಆ ಲಾವಂಚನ ಬೇರೆ ಬಗ್ಗೆ ಬರೀತಾನೆ ಒಬ್ಬ ವಿಜ್ಞಾನಿ. ಇಷ್ಟು ಅದ್ಭುತವಾದದ್ದಿದೆ ನಮ್ಮ ಭಾರತ ದೇಶದಲ್ಲಿ. ದಡ್ಡ ಮುಂಡೆ ನಮಗೆ ಗೊತ್ತಿಲ್ಲ. ಒಬ್ಬ ಚೀನಾದ ವಿಜ್ಞಾನ ಅಂದರೆ ನಾವು ಎಚ್ಚೆತ್ಕೊಳ್ತೀವಿ, ನಾವು ದಡ್ಡ ಏನು ಮಾಡ್ತೀವಿ ಅದನ್ನು ಓದ್ಕೊಳ್ತೀವಿ. ಅರೆ ನೀವು ಸರ್ಚ್ ಮಾಡಿರಿ, ನಿಮಗೆ ನಾಲೆಡ್ಜ್ ಇದೆಯಲ್ಲ, ಸರ್ಚ್ ಮಾಡಿ, ಹುಡುಕಿ, ಆವಾಗ ಅದನ್ನು ತನ್ನಿ, ಅವಾಗ ನಿಮ್ಗೆ ಅದು ಬೆಲೆ ಕೊಡುತ್ತೆ. ಅದು ಯಾಕಂದ್ರೆ ನೀವು ಕಷ್ಟಪಟ್ಟಿರ್ತಾರಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರಲ್ಲ, ಹಾಗೊಂದು ಸಿಗೋ ಆನಂದವೇ ಬೇರೆ ಇರುತ್ತೆ. ಅದಕ್ಕೆ ಹೇಳಿದ ನಾನು, ಇಷ್ಟೆಲ್ಲ ಮೂಲಗಳಾಗಿ ಸುಟ್ಟಂತಹ ಆ ಹೊಗೆಯ ಉಸಿರಾಟ ಹಾಡಿದ್ರೆ ಆಸ್ಮಾ ಕಾಯಿಲೆ ಇದ್ದವನನ್ನು ಮೊದಲು ಪರೀಕ್ಷೆ ಮಾಡಿಸಿ, ಆಮೇಲೆ ಆ ಹೋಮ ಆದ ನಂತರ ಒಂದು 10-20 ನಿಮಿಷ ಆದಮೇಲೆ ಆ ಹೊಗೆನ ಉಸಿರಾಟ ಆದಮೇಲೆ ಆನಂತರ ಪರೀಕ್ಷೆ ಮಾಡಿ, ಅವನಿಗೆ ಎಷ್ಟರ ಮಟ್ಟಿಗೆ ಆ ಆಸ್ಮಾ ಕಾಯಿಲೆ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಇಷ್ಟಿದೆ ಆ ಮೂಲಿಕೆಗಳ ಒಂದು ಪವರ್. ನೀವು ಪವರ್ ಇದೆಯಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಪವರ್ ಇದೆಯಾ ಅನ್ನೋದು ಎಷ್ಟು ಚೆನ್ನಾಗಿ ನಮಗೆ ಟವರ್ ಇರೋದು ಗೊತ್ತಾಗುತ್ತೋ ಅಷ್ಟೇ ಸತ್ಯ ಪವರ್ ಇರೋದು. ಖಂಡಿತ ಕೊಟ್ಟಂಥ ಎಕ್ಸಾಂಪಲ್ ಭಾಳ ಅದ್ಭುತವಾಗಿತ್ತು. ಸೊ ಇದೆಯಾ ಅಂತ ಇನ್ನು ಮುಂದೆ ಕೇಳಲೇಬಾರ್ದು, ಹೇಗೆ ಅದು ವರ್ಕ್ ಆಗುತ್ತೆ ನಮ್ಮ ಲೈಫಲ್ಲಿ ಏನು ಅಂತದನ್ನ ತಿಳ್ಕೊಳ್ಬೇಕಷ್ಟೇ. ಜೊತೆಗೆ ಈ ಒಂದು ಚಿತಾವರ ಸ್ಟಿಕ್ನ ಕೂಡ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಪ್ರತಿಯೊಬ್ಬರು, ಯಾಕಂದರೆ ಅದರಲ್ಲಿರುವಂಥ ಅಷ್ಟೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಗುರುಗಳೇ, ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.